ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಧ್ಯಾನ 365 ಅಲ್ಲಿ ಇವತ್ತು 161ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವ ನಮಸ್ಕಾರಗಳು. ಧ್ಯಾನ ಅನ್ನೋದು ಒಂದು ದಿವಸ, 2 ದಿವಸ, 1 ತಿಂಗಳಲ್ಲಿ ಬರೋದಲ್ಲ. ಇಟ್ಸ್ ಅ ಲೈಫ್ ಸ್ಟೈಲ್ ಚೇಂಜ್. ಪ್ರತಿ ದಿವಸ ನಾವು ಮಾಡಬೇಕು. 20 ವರ್ಷ ಆದ್ರೂ ಇನ್ನೂ ನಾನು ಮಾಡ್ತಾನೇ ಇದ್ದೀನಿ, ಇನ್ನೂ 50 ವರ್ಷ ಆದ್ರೂ ನಾನು ಮಾಡ್ತಾನೆ ಇರ್ತೀನಿ. ಎಷ್ಟೋ ವಿಷಯ ನಾವು ಸಾಧಿಸಬಹುದು, ಸಾಧಿಸಿದ ಮೇಲೆ ಅದನ್ನು ಮೇಂಟೈನ್ ಮಾಡಬೇಕು. ಮನೆಯಲ್ಲಿ ಕಸ ಗುಡಿಸ್ತೀರಿ, ಧೂಳು ಬೀಳುತ್ತಾನೆ ಇರುತ್ತೆ. ಈ ಮನಸ್ಸು ಅನ್ನೋದು ಈ ಪಂಚೇಂದ್ರಿಯಗಳಿಂದ ಎಷ್ಟೋ ಧೂಳು ಬೀಳುತ್ತಾನೆ ಇರುತ್ತೆ. ಅದನ್ನು ನಾವು ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂದರೆ ಬರೋ ಕಾಸ್ಮಿಕ್ ಎನರ್ಜಿ ಆಗಲಿ, ನಾವು ಮಾತಾಡೋ ರೀತಿ, ನೋಡೋದು ಎಲ್ಲ ಅದು ರಿಫ್ಲೆಕ್ಟ್ ಆಗುತ್ತದೆ. ಲಾ ಆಫ್ ರಿಫ್ಲೆಕ್ಷನ್. ಶುದ್ಧವಾಗಿ ಇಟ್ಕೋಬೇಕು. ಪ್ರತಿ ದಿವಸ ಅದನ್ನು ನಾವು ಕ್ಲೆನ್ಸ್ ಮಾಡಬೇಕು. ಇವತ್ತು ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳ್ತೀನಿ. ಹೋಪ್ ಅನ್ನೋ ಪದ ಪ್ರೆಸೆಂಟು ಅಲ್ಲ, ಅದು ಫ್ಯೂಚರ್ಗೆ ಸಂಬಂಧಪಟ್ಟ ಒಂದು ವಿಷಯ. ನಾವು ಒಬ್ಬರನ್ನ ಮೀಟ್ ಮಾಡಿದ್ರೆ ಅವ್ರಿಗೆ ಏನ್ ಕೊಡಬೇಕು ಜೀವನದಲ್ಲಿ ಅಂದ್ರೆ, ಆ ಒಂದು ಹೋಪ್ ಇಲ್ಲ ಅಂದ್ರೆ ಯಾರಕ್ಕೆ ಫ್ಯೂಚರ್ ಇಲ್ಲ. ಯಾವಾಗ್ಲೂ ಕ್ಲಾಸಸ್ ಅಲ್ಲಿ ನಾನು ಒಂದು ಗೋಲ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನಮ್ಮೊಳಗೆ ಆ ಹೋಪ್ ಅನ್ನೋದು ನಮ್ಮ ಕೈಯಲ್ಲಿ, ನಮ್ಮ ಹತ್ರ ಇರೋದು ಯಾವುದೇ ಹೋಗಿದ್ರು ಪರವಾಗಿಲ್ಲ, ಹೋಪ್ ಮಾತ್ರ ಹೋಗ್ಬಾರ್ದು. ಒಬ್ಬರ ಜೀವನದಲ್ಲಿ ಹೋಪ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಪಾಸ್ಟ್ಗೆ ಹೋಗ್ಬಿಡ್ತಾರೆ. ಹಿಂದೆ ಹೋಗ್ಬಿಟ್ಟು ನೆಕ್ಸ್ಟ್ ಫ್ಯೂಚರ್ ಮೇಲೆ ಹೋಪ್ ಇರಲ್ಲ. ಅವ್ರು ಮಾಡಿರೋ ತಪ್ಪುಗಳು, ಗಿಲ್ಟು ಇದೆಲ್ಲ ಬಂದ್ಬಿಡುತ್ತೆ. ಕೊನೆಗಾಗಿ ಅದು ಸೂಸೈಡ್ಗೂ ಲೀಡ್ ಆಗುತ್ತೆ. ಒಬ್ಬರು ಸೂಸೈಡ್ ಮಾಡ್ಕೊಳ್ತೀನಿ ಅಂತಾರು. ಅವ್ರಿಗೆ ಯಾಕೆ ಆ ರೀಸನ್ ಬರ್ತಾ ಇದೆ ಅಂದ್ರೆ ಫ್ಯೂಚರ್ ಮೇಲೆ ಹೋಪ್ ಹೋಯ್ತು. ಒಂದು ಕೆಲಸ ಮಾಡ್ತಾ ಇರ್ತಾರು, ಸಡನ್ ಆಗಿ ಬಿಡ್ತಾರು. ಏನಾಯ್ತು ಅಂದ್ರೆ ಇಲ್ಲಿ ಫ್ಯೂಚರ್ ಇಲ್ಲ, ಇಲ್ಲಿ ಇರೋದು ವೇಸ್ಟ್, ಹೋಪ್ ಇಲ್ಲ ಅಂತಾರೆ. ಈ ಭೂಮಿಯಲ್ಲಿ ನಾವು ಇರಬೇಕು ಅಂದ್ರೆ ನಮಗೆ ಫ್ಯೂಚರ್ ಇರಬೇಕು. ಆ ಫ್ಯೂಚರ್ಗೆ ಒಂದು ಹೋಪ್ ಇರಬೇಕು. ಯಾರೇ ಒಬ್ರು ನಾವು ಮೀಟ್ ಮಾಡಿದ್ರು ನಾವು ಹೋಪ್ ಕೊಡಬೇಕು. 2500 ವರ್ಷಗಳ ಮುಂದೆನೆ ಎನ್ಲೈಟನ್ಮೆಂಟು, ಅಷ್ಟಾಂಗ ಮಾರ್ಗ ಎಲ್ಲ ಕೊಟ್ಟರು. ಅದನ್ನು ಸಾಧಿಸೋಕೆ ಒಂದು ಜೀವನ ನಾವು ಡೆಡಿಕೇಟ್ ಮಾಡಬೇಕು. ಫ್ಯೂಚರ್ಗೆ ಒಂದು ವಿಷನ್ ಕೊಟ್ಟರು ನೋಡಿ ಅವರು. 10 ವರ್ಷದಲ್ಲಿ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಪಿರಮಿಡ್ಸ್ ಬರಬೇಕು. ಪ್ರತಿ ಒಬ್ಬರು ಶಾಖಾಹಾರಿಗಳಾಗಬೇಕು, ಪ್ರತಿಯೊಬ್ಬರು ಧ್ಯಾನಿಗಳಾಗಬೇಕು. ಇದು ಒಂದು ಗೋಲ್, ವಿಷನ್. ಧ್ಯಾನ ಸುವರ್ಣ ಕರ್ನಾಟಕ. ಈ ಗೋಲ್ ಇಲ್ಲ ಅಂದ್ರೆ, ಫ್ಯೂಚರ್ ಇಲ್ಲ ಅಂದ್ರೆ ಹೋಪ್ ಇಲ್ಲ. ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದು ಬರೀ ಮುಂದೆ ನಾವು ಹೋಗೋಕೆ. ಹಿಂದೆ ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ಅನುಭವ ಆಗಲಿ, ಯಾವುದೇ ಒಂದು ನೋವಾಗ್ಲಿ, ಅದು ನಮಗೆ ಒಂದು ಲೆಸನ್ ಅಷ್ಟೇ, ಭಾರ ಆಗಬಾರದು. ಎಷ್ಟು ನಾವು ಪಾಸ್ಟ್ ಅನ್ನ ಬಿಡ್ತೀವೋ ಅಷ್ಟು ಹಾಯಾಗಿ ಮುಂದೆ ಹೋಗ್ತೀವಿ. 100 ಸತಿ 200 ಸತಿ ನಾವು ಫೇಲ್ ಆದ್ರೂ ಮತ್ತೆ ಫ್ರೆಶ್ ಆಗಿ ನಾವು ಮಾಡಲೇಬೇಕು. ಒಬ್ಬ ಸೈಂಟಿಸ್ಟ್ ಲೈಫ್ ಅನ್ನ ನೋಡಿ, ಒಂದು ಇನ್ವೆನ್ಷನ್ ಬರಬೇಕು ಅಂದ್ರೆ ಎಷ್ಟು ಸತಿ ಅವ್ರು ಟ್ರೈ ಮಾಡ್ತಾನೆ ಇರ್ತಾರು. ಪ್ರತಿ ಸತಿ ಈ ಸತಿ ಆಗುತ್ತೆ, ಈ ಸತಿ ಆಗುತ್ತೆ, ಈ ಸತಿ ನಾನು ಕರೆಕ್ಟ್ ಮಾಡ್ತೀನಿ ಅಂತ. ಒಂದೇ ಒಂದ್ಸತಿ ಮಾಡ್ಬಿಟ್ಟು ಇದು ಆಗಲ್ಲ ಅಂತ ಅವ್ರು ಯಾವಾಗ್ಲೂ ಬಿಡಲ್ಲ. ನಾವೆಲ್ಲರೂ ಸ್ಪಿರಿಚುವಲ್ ಸೈಂಟಿಸ್ಟ್. ಏನೇ ಆದ್ರೂ ಮತ್ತೆ 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 ಪ್ರಯತ್ನ ಪಡ್ತಾನೆ ಇರ್ಬೇಕು. ನಮಗೆ ಒಂದು ಫ್ಯೂಚರ್ ಇದೆ, ನಮ್ಮ ಗೋಲ್ಸ್, ವಿಷನ್ಸ್ ಕಂಪ್ಲೀಟ್ ಆಗುತ್ತದೆ. ಯಾರೊಬ್ಬರಿಗೂ ಇನ್ನೊಬ್ಬರು ಫ್ಯೂಚರ್ ಡ್ಯಾಮೇಜ್ ಮಾಡಬಾರದು. ಮಾಡಿದ್ರೆ ಅವ್ರಿಗೆ ಹೋಪ್ನು ಹೋಗ್ಬಿಡುತ್ತೆ. ಹಿಂದೆ ಹೋಗ್ಬಿಟ್ಟು ಅವ್ರಿಗೆ ಲೈಫ್ ಮೇಲೆ ಒಂದು ಇಂಟ್ರೆಸ್ಟ್ನು ಹೋಗ್ಬಿಡುತ್ತೆ. ಏನೋ ಒಂದು ಜೀವಿಸ್ಬೇಕು, ಬೆಳಗ್ಗೆ ಎದ್ದಿನ ತಕ್ಷಣ ಅಂತ ರೊಟೀನ್ ಅಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಗೋಲ್, ವಿಷನ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಹೊಸ ಎನರ್ಜೀಸ್ ಬರುತ್ತೆ. ಗುರುಗಳು ಪತ್ರಿಜಿ ಹತ್ರ ಒಬ್ಬರು ಬಂದ್ರು, 70 ವಯಸ್ಸಾಯ್ತು. ಅವ್ರು ಹೇಳಿದ್ರು, ನಾನು ಏನೇನೋ ಮಾಡ್ಬೇಕಂತ ಇದೆ, ಬಟ್ ಆದ್ರೂ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬಾ ವಯಸ್ಸಾಯ್ತು, ಇವಾಗ ರೆಸ್ಟ್ ತಗೊಳ್ಳಿ ಅಂತಾರಂದ್ರು. ಅವಾಗ ಪತ್ರಿಜಿ ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಿಲ್ಲ, ಬಟ್ ವಯಸ್ಸಿಗೂ ಇದಕ್ಕೂ ಸಂಬಂಧ ಇಲ್ಲ, ಒಂದು ಗೋಲ್ ಇಟ್ಕೊಳ್ಳಿ ಅಂತ ಹೇಳಿದ್ರು. ಒಂದು ಹೊಸ ಎನರ್ಜಿ. ರಿಟೈರ್ಮೆಂಟ್ ಅನ್ನೋದು ನನಗೆ ಇಷ್ಟ ಆಗಲ್ಲ. ಆ ಪದಾನೇ ನನಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಯಾರು ರಿಟೈರ್ ಆಗ್ತಾರೋ ಅವ್ರಿಗೆ ಹೆಲ್ತ್ ಡಿಟೋರಿಯೇಟ್ ಆಗುತ್ತದೆ, ಮೈಂಡ್ ತುಂಬಾ ಪೊಲ್ಯೂಟ್ ಆಗ್ಬಿಡುತ್ತೆ. ಕೊನೆ ಶ್ವಾಸ ತನಕ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಗ್ರೀನ್ ಝೋನ್ಸ್ ಅಂತಾರು. ಈ ಭೂಮಿಯಲ್ಲಿ ಒಂದು 5 ಜಾಗ ಇದೆ ಆ ತರ. ಅಲ್ಲಿ ನೋಡಿದ್ರೆ ಮಿನಿಮಮ್ ಅಲ್ಲಿ ಬದುಕೋದೆಲ್ಲ 100 ವರ್ಷ ಮೇಲೇನೆ. ಅಲ್ಲಿ ನೋಡಿದ್ರೆ ರಿಟೈರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಲ್ಲಿ ಒಂದು ಅಗ್ರಿಕಲ್ಚರ್ ಅಲ್ಲಿ ಇರ್ತಾರೆ, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರು. ಯಾರ ಮೇಲೆ ಯಾರು ಡಿಪೆಂಡ್ ಆಗಲ್ಲ. ಅವ್ರ ಆಯುಷು ಚೆನ್ನಾಗಿರುತ್ತದೆ. ಎನರ್ಜಿ ಫ್ಲೋ ಅಂತ ಬರ್ತಾನೆ ಇರುತ್ತೆ. ಏನೋ ಕೆಲಸ ಮಾಡಲಿಲ್ಲ, ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡಿದ್ರೆ ನಮಗೆ ಫ್ಯೂಚರ್ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವಾಗ ಬೇರೆಯೊಬ್ಬರ ಜೀವನದಲ್ಲಿ ಕಿರಿಕಿರಿ ಮಾಡೋದು, ಮನಸ್ಸು ಒಳಗೆ ಹೋಗಿ ಇದು ಆಯ್ತು, ಅದಾಯ್ತು, ನನ್ಗಿದು ಸಿಕ್ಕಿಲ್ಲ, ಹಿಂಗ ಹೋಗ್ತಾ ಅಂತ ಅನ್ಕೊಂಡಿದ್ದೀನಿ, ಅವ್ರು ಬಿಡ್ತಾ ಇಲ್ಲ ಅಂತ ಬರೀ ಕಂಪ್ಲೇಂಟ್ಸು, ಜಡ್ಜ್ಮೆಂಟ್ಸು, ಗಾಸಿಪ್ಸು. ಇದರಿಂದ
ಇನ್ನೂ ನಮ್ಮ ಹೆಲ್ತ್ ಡಿಟೋರಿಯೇಟ್ ಆಗ್ತಾನೆ ಇರುತ್ತದೆ. ಫ್ಯೂಚರ್ ಇರಬೇಕು ಪ್ರತಿಯೊಬ್ಬರಿಗೆ, ಆ ಫ್ಯೂಚರ್ಗೆ ಒಂದು ಹೋಪ್ ಇರಬೇಕು. ಧ್ಯಾನ ಅನ್ನೋದು ನಮ್ಮ ಶರೀರ, ಭಾವನೆ, ಮನಸ್ಸನ್ನು ಶುದ್ಧಿ ಮಾಡಿ ಒಂದು ಅಲೈನ್ಮೆಂಟ್ಗೆ ತಗೊಂಡು ಬರುತ್ತೆ. ಅಲ್ಲಿಂದ ಪ್ರತಿಯೊಬ್ಬರಿಗೆ ಒಂದು ಫ್ಯೂಚರ್ ಅಂತ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.